ಕಾಣಿಸ್ತಾ ಇದೆ, ತುಂಬಾ ಸಣ್ಣದಾಗಿ ಕಾಣಿಸ್ತಾ ಇದೆ. ಸಣ್ಣದಾಗಿ ಕಾಣಿಸ್ತಾ ಇದಾ? ಸೇಮ್. ನೀವು ಮೊಬೈಲ್ ಅಲ್ಲಿ ಇದ್ರೆ ಸಣ್ಣದಾಗಿ ಕಾಣಿಸ್ತೆ. ಹೌದೌದು, ಮೊಬೈಲ್ ಅಲ್ಲಿ ಇದ್ದೀನಿ. ಓಕೆ, ಶುರು ಮಾಡೋಣ. ಟೈಮ್ ಆಗುತ್ತೆ. 8:50, 8:30ಗೆ ನಾನು ಕ್ಲೋಸ್. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಾಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद. हरे कृष्णा 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 हरे हरे, हरे राम 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 हरे हरे. शिल प्रभुपाद की जय, राधा कृष्ण चंद्र की जय, कृष्ण बलराम की जय, निताय गौरंग की जय, श्रीनिवास गोविंद जी, प्रहलाद नरसिंहदेव की जय, विश्वगुरु शिल प्रभुपाद की जय, समवेद भक्त वृंद की जय. ಸೊ ಲಾಸ್ಟ್ ಟೈಮ್ ನಾವು ಇಲ್ಲಿಗೆ ಮುಗಿಸಿದ್ದೀವಿ, ಅಲ್ಲಿಂದ ಶುರು ಮಾಡೋಣ. ನೆಕ್ಸ್ಟ್ ಕ್ವಶನ್. ಸೊ ಒಬ್ರು ನಿಕ್ಸಿನ್ ಅವ್ರು ಕೇಳ್ತಾ ಇದ್ದಾರೆ, ನಿಜವಾದ ಗುರು ಯಾರು, ನಕಲಿ ಗುರು ಯಾರು ಎಂದು ಅರಿತುಕೊಳ್ಳುವುದು ಹೇಗೆ? ಸೊ ಈ ಪ್ರಶ್ನೆ ತುಂಬಾ ಬಾರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಮೆಲ್ಲರಿಗೂ ಎಕ್ಸ್ಪೆಷಲಿ ಈ ಆಧುನಿಕ ಯುಗದಲ್ಲಿ ನಮ್ಮೆಲ್ಲರಿಗೂ ಜನಗಳಿಗೆ ನಮ್ಮಲ್ಲಿ ಇರುವ ಗೊಂದಲಗಳು ಹೋಗ್ಬೇಕು ಅಂದ್ರೆ ನಾವು ಪ್ರಾಪರ್ ಆಗಿ ಯಾರು ನಿಜವಾದ ಗುರು, ನಕಲಿ ಗುರು ಯಾರು ಎಂದು ಅರಿತುಕೊಳ್ಳಬೇಕು, ಇದು ತಿಳ್ಕೋಬೇಕು ನಾವು. ಸೊ ಅದಕ್ಕೆ ಪ್ರಭುಪಾದ್ರೆ ಏನ್ ಹೇಳ್ತಾರೋ ನೋಡೋಣ. ದೇವರನ್ನು ಅರಿತುಕೊಳ್ಳುವುದು ಹೇಗೆ, ಅವನನ್ನು ಪ್ರೀತಿಸುವುದು ಹೇಗೆ ಎಂದು ಯಾರು ಬೋಧಿಸುತ್ತಾರೋ ಅವರೇ ನಿಜವಾದ ಗುರು. ಸೊ ಸಿಂಪಲ್. ಪ್ರಭುಪಾದೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ದೇವರನ್ನು ಯಾರು ಅರಿತುಕೊಳ್ಳುವುದು ಹೇಗೆ, ಅವರನ್ನು ಪ್ರೀತಿಸುವುದು ಹೇಗೆ. ಯಾರು ಬೋಧನೆ ಮಾಡ್ತಾ ಇದ್ದಾರೋ, ಯಾರು ಬೋಧನೆ ಮಾಡಿ ನಮಗೂ ಅಂತಹ ಜ್ಞಾನ, ಆಧ್ಯಾತ್ಮಿಕ ಜ್ಞಾನ ಕೊಡ್ತಾರೋ ಅವರು ನಿಜವಾದ ಗುರು. ಕೆಲವು ಸಲ ಟಕ್ಕಿನ ಧೂರ್ತರು ಜನರನ್ನು ತಪ್ಪು ದಾರಿಗೆ ಎಳೆಯುತ್ತಾರೆ. ನಾನೇ ದೇವರು ಎಂದು ಅವರು ಹೇಳಿಕೊಳ್ಳುತ್ತಾರೆ. ಸೊ ದೇವರೆಂದರೆ ಏನು ಎಂದು ತಿಳಿಯದ ಜನರು ಅವರನ್ನು ನಂಬುತ್ತಾರೆ. ಸೊ ಕೆಲವು ಜನ ನಾವು ನೋಡ್ತೀವಿ. ದಟ್ಸ್ ವೈ ನಮ್ಗೆಲ್ಲ ಗೊತ್ತಿರಬೇಕು ಎಂಥವ್ರನ್ನು ಗುರು ಅಂತ ಆಯ್ಕೆ ಮಾಡ್ಕೋಬೇಕು ನಮ್ಮ ಜೀವನದಲ್ಲಿ. ಸೊ ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ಸೊ ತಪ್ಪು ದಾರಿಗೆ ಎಳೆಯುತ್ತಾರೆ, ನಾನೇ ದೇವರು, ನಾನೇ ಗುರು ಎಂದು ಅವರು ಹೇಳ್ತಾರೆ. ಸೊ ನಾವು ಸುಮ್ಮನೆ ಹೋಗಿ ಅವರಿಂದ ಹೋಗ್ಬಾರ್ದು, ಅಳ್ಗ್ ಬೀಳ್ಬಾರ್ದು. ಸೊ ದೇವರು ಯಾರು ಎಂದು ಅರಿಯಲು ಮತ್ತು ಅವನನ್ನು ಪ್ರೀತಿಸುವುದು ಹೇಗೆ ಎಂದು ತಿಳಿಯಲು ನೀವು ಗಂಭೀರ ವಿದ್ಯಾರ್ಥಿ ಆಗಬೇಕು. ಸೊ ಅದರಲ್ಲಿ ನಮ್ಮಲ್ಲಿ ಒಳ್ಳೆ ಜ್ಞಾನ, ಒಳ್ಳೆ ಆತುರತೆ, ನಾನು ಗುರುವನ್ನು ಪಡಿಬೇಕು, ದೇವರ ಬಗ್ಗೆ ನಾನು ತಿಳ್ಕೋಬೇಕು, ಅವರ ಜ್ಞಾನ ತಿಳಿಬೇಕು, ಹೇಗೆ ಭಗವಂತನನ್ನು ಪ್ರೀತಿಸುವುದು, ಭಗವಂತನಿಗೂ ಜೀವಿಗೆ ಏನು ವ್ಯತ್ಯಾಸ, ಇದೆಲ್ಲ ತಿಳ್ಕೊಬೇಕು. ಅಂದ್ರೆ ಓನ್ಲಿ ನಿಜವಾದ ಗುರು ಮಾತ್ರ ನಮ್ಗೆ ಹೇಳ್ಕೊಡ್ತಾರೆ, ಬೇರೆ ಯಾರು ನಕಲಿ ಗುರುಗಳು ಹೇಳ್ಕೊಡಲ್ಲ. ಇಲ್ಲದಿದ್ದರೆ ನೀವು ವೃಥಾ ಕಾಲಹರಣ ಮಾಡುತ್ತೀರಿ. ಬೇರೆಯವರಿಗೂ ನಮಗೂ ಇರುವ ವ್ಯತ್ಯಾಸವೆಂದರೆ ದೇವರನ್ನು ಅರಿಯುವುದು ಹೇಗೆ, ಅವನನ್ನು ಪ್ರೀತಿಸುವುದು ಹೇಗೆ ಎಂದು ನಿಜವಾಗಿ ಬೋಧಿಸುವ ಆಂದೋಲನ ನಮ್ಮದು ಮಾತ್ರ. ಸೊ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ,
ಕೃಷ್ಣ ಪ್ರಜ್ಞೆ ಆಂದೋಲನದಕ್ಕೂ ಬೇರೆ ಆಂದೋಲನ ಬೇರೆ ಅವರಕ್ಕೆ ನಿಜವಾದ ವ್ಯತ್ಯಾಸ ತೋರಿಸ್ತಾ ಇದ್ದಾರೆ ಪ್ರಭುಪಾದರು. ಸೊ ಅದು ನಾವು ಗಮನ ಇಟ್ಕೋಬೇಕು, ಅದು ನಾವು ತಿಳ್ಕೋಬೇಕು, ಅದು ನಮ್ಗೆ ಗೊತ್ತಿರಬೇಕು. ಸೊ ಭಗವದ್ಗೀತಾ ಮತ್ತು ಶ್ರೀಮದ್ ಭಾಗವತ ಉಪದೇಶಗಳನ್ನು ಆಚರಿಸಿ ದೇವೋತ್ತಮ ಪರಮ ಪುರುಷನಾದ ಕೃಷ್ಣನನ್ನು ಅರಿಯುವುದು ಹೇಗೆ ಎಂಬ ವಿದ್ಯೆಯನ್ನು ನಾವು ನೀಡುತ್ತಿದ್ದೀವಿ. ಸೊ ಇದು ಸಿಂಪಲ್. ಯಾಕಂದ್ರೆ ಭಗವದ್ಗೀತಾ ಶ್ರೀಮದ್ ಭಾಗವತ ಉಪದೇಶಗಳನ್ನು ಯಾರು ಸ್ವಂತ ಅವರ ಜೀವನದಲ್ಲಿ ಆಚರಣೆ ಮಾಡ್ತಾ ಇರ್ತಾರೋ ಅಂಥವರು ಭಗವಂತನನ್ನು ಹೇಗೆ ಪ್ರೀತಿ ಮಾಡುವುದು, ಭಗವಂತನನ್ನು ಹೇಗೆ ನಾವು ಪ್ರೀತಿಸುವುದು ಅಂತ ಹೇಳ್ಕೊಡ್ತಾರೆ. ಸೊ ಅದು ಈ ವಿದ್ಯೆಯನ್ನು ನಾವು ಇಲ್ಲಿ ಪ್ರಭುಪಾದರು ಹೇಳ್ತಾರೆ, ನಾವು ಇಸ್ಕಾನ್ ಕೃಷ್ಣ ಪ್ರಜ್ಞೆ ಸಂಸ್ಥೆಯಲ್ಲಿ ಹೇಳ್ಕೊಡ್ತಾ ಇದ್ದೀವಿ, ತೋರಿಸ್ತಾ ಇದ್ವಿ. ಯಾಕಂದ್ರೆ ನಾವು ಭಗವದ್ಗೀತಾ ಭಾಗವತವನ್ನು ಆಚರಣೆ ಮಾಡ್ತೀವಿ, ಆ ಉಪದೇಶಗಳನ್ನು ಆಚರಿಸಿ ಮತ್ತೆ ಬೇರೆಯವರಿಗೆ ಪರಮ ಪುರುಷನ ಕೃಷ್ಣನನ್ನು ಹೇಗೆ ಅರಿಯುವುದು ನಾವು ಹೇಳ್ಕೊಡ್ತೀವಿ, ವಿದ್ಯೆ ಕೊಡ್ತೀವಿ, ಜ್ಞಾನ ಕೊಡ್ತೀವಿ. ದೇವರನ್ನು ಪ್ರೀತಿಸುವುದೊಂದೇ ನಮ್ಮ ಕರ್ತವ್ಯ ಎಂದು ಈ ಗ್ರಂಥಗಳು ಉಪದೇಶಿಸುತ್ತವೆ. ಸೊ ಭಗವದ್ಗೀತಾ ಭಾಗವತ ಗುರುಗಳ ನಿಜವಾದ ಗುರುಗಳ ಉದ್ದೇಶ ಏನು, ಹೇಗೆ ಅವರ ಕರ್ತವ್ಯ ಏನು, ದೇವರನ್ನು ಹೇಗೆ ಪ್ರೀತಿಸುವುದು, ಹೇಗೆ ಪ್ರೀತಿ ಮಾಡುವುದು, ಭಕ್ತಿ ಮಾಡುವುದು, ಇಂಥದ್ದು ಹೇಳ್ಕೊಡ್ತಾರೆ. ಇದು ಬಿಟ್ಟು ಬೇರೆ ಅವರು ಏನು ಹೇಳ್ಕೊಳ್ಳಲ್ಲ, ಅದು ಅವರ ಕರ್ತವ್ಯ. ಸೊ ದೇವರನ್ನು ಪ್ರೀತಿಸುವುದೊಂದೇ ನಮ್ಮ ಕರ್ತವ್ಯ ಎಂದು ಈ ಗ್ರಂಥಗಳು ಉಪದೇಶಿಸುತ್ತವೆ. ಯಾಕಂದ್ರೆ ನಿಜವಾದ ಯಥಾತಥ ರೂಪಗಳು ಅಂತಹ ಇರುವ ಗ್ರಂಥಗಳು ಭಾಗವತ, ಭಗವದ್ಗೀತಾ, ಚೈತನ್ಯ ಚರಿತಾಮೃತ, ಅದರ ಉದ್ದೇಶ ಏನು, ಆ ಗ್ರಂಥಗಳ ಉದ್ದೇಶ ಏನು, ಹೇಗೆ ಭಗವಂತನನ್ನು ಪ್ರೀತಿಸುವುದು, ಹೇಗೆ ಭಕ್ತರನ್ನು ಪ್ರೀತಿಸುವುದು, ಗುರುಗಳನ್ನು ಪ್ರೀತಿಸುವುದು. ಸೊ ಇದು ಸೊ ನಮ್ಮ ಅವಶ್ಯಕತೆಗಳನ್ನು ಮರೆಯಿಸುವಂತೆ ದೇವರನ್ನು ಕೇಳುವುದು ನಮ್ಮ ಕೆಲಸವಲ್ಲ. ನಮ್ಮ ಅವಶ್ಯಕತೆಗಳನ್ನು ಮರೆಯಿಸುವಂತೆ ದೇವರನ್ನು ಕೇಳುವುದು ನಮ್ಮ ಕೆಲಸವಲ್ಲ. ದೇವರು ಪ್ರತಿಯೊಬ್ಬನಿಗೂ ಅವನ ಅಗತ್ಯಗಳನ್ನು ಪೂರೈಸುತ್ತಾನೆ. ಒಳ್ಳೆ ಪಾಯಿಂಟ್, ಒಳ್ಳೆ ನಾವು ಈಗ ಪ್ರಭುಪಾದರು ಹೇಳ್ಕೊಡ್ತಾರೆ, ನಮ್ಮ ಅವಶ್ಯಕತೆಗಳ ದೇವರ ಹತ್ರ ನಾವು ಹೋಗ್ಬಾರ್ದು, ಕೇಳ್ಕೋಬಾರ್ದು, ಅದು ನಮ್ಮ ಕೆಲಸ ಇಲ್ಲ. ಯಾಕಂದ್ರೆ ನಾವು ಭಗವಂತನ ಅಂಶ. ಆ ಅಂಶಕ್ಕೆ ಏನು ಬೇಕು, ಏನು ಬೇಡ, ಎಂಥ ಅಗತ್ಯಗಳಿದೆ, ಎಂಥ ಅಗತ್ಯಗಳು ಬೇಡ, ಇದೆಲ್ಲ ಭಗವಂತನಿಗೆ ಗೊತ್ತು, ಭಗವಂತ ಕೊಡ್ತಾನೆ. ಅದೆಲ್ಲ ನಮ್ಮ ಅವಶ್ಯಕತೆ. ಸೊ ಈ ರೀತಿಯಾಗಿ ನಾವು ನಂಬಬೇಕು ಭಗವಂತನನ್ನು, ಈ ರೀತಿಯಾಗಿ ಭಗವಂತನನ್ನು ಪ್ರೀತಿಸ್ಬೇಕು. ಲೈಕ್ ಪ್ರಭುಪಾದರು ಹೇಳ್ತಾರೆ, ತಂದೆ ಮಗ. ಸೊ ತಂದೆಗೆ ಗೊತ್ತು ಮಗನಿಗೆ ಏನೇನು ಬೇಕು. ಸೊ ಆಟೋಮೆಟಿಕ್ ಆಗಿ ಎಲ್ಲ ನೋಡ್ಕೊಂಡ್ಬಿಡ್ತಾನೆ. ಅದೇ ರೀತಿ ಬಿಕಾಸ್ ನಾವೆಲ್ಲ ಭಗವಂತನ ಅಂಶ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ. ಸೊ ಅದರಿಂದ ನಮ್ಮ ಅವಶ್ಯಕತೆಗಳನ್ನು ಪೂರೈಸುವಂತೆ ದೇವರನ್ನು ಕೇಳುವುದು ನಮ್ಮ ಕೆಲಸವಲ್ಲ. ದೇವರು ಪ್ರತಿಯೊಬ್ಬನಿಗೂ ಅವನ ಅಗತ್ಯಗಳನ್ನು ಪೂರೈಸುತ್ತಾನೆ. ಯಾಕಂದ್ರೆ ನಮಗೂ ಪೂರೈಸುತ್ತಾನೆ. ಸೊ ಅದು ಇರಬೇಕು. ಸೊ ಉದಾಹರಣೆಗೆ ನಾಯಿ ಬೆಕ್ಕುಗಳಿಗೆ ಯಾವ ಧರ್ಮವೂ ಇಲ್ಲ, ಆದರೂ ಕೃಷ್ಣನು ಅವುಗಳ ಜೀವನಾವಶ್ಯಕತೆಗಳನ್ನು ಪೂರೈಸುತ್ತಾನೆ. ವಂಡರ್ಫುಲ್ ಎಕ್ಸಾಂಪಲ್, ವಂಡರ್ಫುಲ್ ಉದಾಹರಣೆ. ನಾಯಿ ಬೆಕ್ಕಿಗಳು ಜೀವಿಗಳು ಎಷ್ಟೊಂದು ಪ್ರಾಣಿಗಳಿದೆ. 84 ಲಕ್ಷ ಜೀವರಾಶಿಗಳಲ್ಲಿ 4 ಲಕ್ಷ ಮನುಷ್ಯ ಜಾತಿ, 80 ಲಕ್ಷ ಬೇರೆ ಬೇರೆ ಜಾತಿಗಳಿದೆ. ಎಷ್ಟೊಂದು ಜಾತಿಗಳು, ಅದಕ್ಕೆಲ್ಲ ಧರ್ಮ ಅಂತ ಇಲ್ಲ. ಆದರೂ ಕೃಷ್ಣ ಎಲ್ಲ ಜೀವನ ಅವಶ್ಯಕತೆಗಳನ್ನು ಪೂರೈಸುತ್ತಾನೆ. ಆದುದರಿಂದ ನಮ್ಮ ದಿನನಿತ್ಯದ ರೊಟ್ಟಿಗಾಗಿ ನಾವೇಕೆ ಕೃಷ್ಣನನ್ನು ಕಾಡಬೇಕು? ಅವನು ಆಗಲೇ ಅದನ್ನು ಪೂರೈಸುತ್ತಿದ್ದಾನೆ. ಭಗವಂತನನ್ನು ಪ್ರೀತಿಸುವುದು ಹೇಗೆಂಬುದನ್ನು ನಾವು ಕಲಿಯುವುದೇ ನಿಜವಾದ ಧರ್ಮ. ಸೊ ಇಂತಹ ಧರ್ಮ ಯಾರು ಹೇಳ್ಕೊಡ್ತಾರೋ ಅಂತಹ ಬೋಧನೆಗಳನ್ನು, ಅಂತಹ ಗ್ರಂಥಗಳು ನಮಗೆ ಹೇಳ್ಕೊಡ್ತೀವೋ ಅವನ್ನು ನಂಬಬೇಕು ನಾವು.
ಭಗವಂತನು ಪ್ರೀತಿಸುವುದು ಹೇಗೆಂಬುದನ್ನು ಕಲಿಯುವುದೇ ನಿಜವಾದ ಧರ್ಮ. ಶ್ರೀಮದ್ ಭಾಗವತದಲ್ಲಿ ಹೇಳ್ತಾ ಇದೆ, 1ನೇ ಸ್ಕಂದ 2ನೇ ಅಧ್ಯಾಯ 6ನೇ ಶ್ಲೋಕ, ಸವೈ ಪುಂಸೋ ಪರೌ ಧರ್ಮೋ ಯಥೋ ಭಕ್ತಿರಧೋಕ್ಷಜೆ ಅಹೈತುಕಿ ಅಪ್ರತಿ ಹತ ಯಯಾತ್ಮ ಸುಪ್ರಸೀದತಿ. ಇದು ನಮ್ಮ ನಿಜವಾದ ಧರ್ಮ. ಸೊ ನಾವು ಯಾವ ಉದ್ದೇಶವೂ ಇಲ್ಲದೆ ದೇವರನ್ನು ಪ್ರೀತಿಸುವುದು ಹೇಗೆಂದನು ಶ್ರೇಷ್ಠ ಧರ್ಮ ಬೋಧಿಸುತ್ತದೆ. ಅದು ಏನು, ನನಗೆ ಈ ತರ ಇದ್ರೆ ನಾನು ಹಿಂಗ್ ಮಾಡ್ತೀನಿ, ನಾನು ಚೆನ್ನಾಗಿದ್ರೆ ಮಾತ್ರ ಹಿಂಗ್ ಮಾಡ್ತೀನಿ, ಇಲ್ಲ, ಅದು ನಮ್ಮ ಧರ್ಮ ಅಲ್ಲ. ಅಹೈತುಕಿ ಅಪ್ರತಿಹತ. ನೀನು ಒಳ್ಳೆ ರೀತಿಯಾಗಿರೋ ಅಥವಾ ಕೆಟ್ಟ, ನನಗೆ ಎಂತಹ ಪರಿಸ್ಥಿತಿಯಲ್ಲಿ ಭಗವಂತ ಇಟ್ರು ನನ್ನ ಜೀವನ ಇರುವುದು ಭಗವಂತನನ್ನು ಪ್ರೀತಿಸುವುದು, ಅದು ನಿಜವಾದ ಧರ್ಮ. ಸೊ ಇಲ್ಲಿ ಹೇಳ್ತಾ ಇದೆ ಭಾಗವತ, ಅಹೈತುಕಿ ಅಪ್ರತಿಹತ ಯಯಾತ್ಮ ಸುಪ್ರಸಿದ್ಧ. ಅವಾಗೇ ಅವನು ಶಾಂತವಾಗಿ, ಸುಖವಾಗಿ, ಆನಂದವಾಗಿ ಇರ್ತಾನೆ. ಯಾವುದೇ ಲಾಭಕ್ಕಾಗಿ ನಾನು ದೇವರ ಸೇವೆ ಮಾಡದರೆ ಅದು ವ್ಯಾಪಾರವಾಗುತ್ತಿದೆ ವಿನಃ ಪ್ರೀತಿ ಅಲ್ಲ. ಲೈಕ್ ತಂದೆ ಮಗ, ತಂದೆ ಮಕ್ಕಳು, ಸೊ ಅವರು ಇಬ್ಬರ ಮಧ್ಯ ವ್ಯಾಪಾರ ಇರಲ್ಲ, ನಿಜವಾದ ಪ್ರೀತಿ ಇರುತ್ತೆ. ಸೊ ಆ ರೀತಿ ಸಂಬಂಧ ನಮ್ಮ ಸಂಬಂಧ ನಮಗೆ ಭಗವಂತನಿಗೆ, ಇಲ್ಲಾಂದ್ರೆ ಅದು ವ್ಯಾಪಾರ. ಸೊ ದೇವರ ಬಗೆಗೆ ನಿಜವಾದ ಪ್ರೀತಿಯು ಎಂದ್ರೆ ಅಹೈತುಕಿ ಅಪ್ರತಿಹತ ಆಗಬೇಕು ಅಂತ. ಅಹೈತುಕಿ ಅಪ್ರತಿಹತ ಅಂದ್ರೆ ಏನ್ ಗೊತ್ತಾ, ಎನಿ ಕಂಡೀಷನ್, ನಾವು ಯಾವುದೇ ಸ್ಥಿತಿಯಲ್ಲಿ ನಾವಿದ್ರೂ ಭಗವಂತನನ್ನು ಮರಿಬಾರದು, ಭಗವಂತನನ್ನು ಪ್ರೀತಿಸುವುದು ಬಿಡಬಾರದು. ಕಷ್ಟದಲ್ಲಿದ್ರು, ಸುಖದಲ್ಲಿದ್ರು, ಸಂಕಟದಲ್ಲಿದ್ರು, ನಮ್ಗೆ ಏನೇ ಇಲ್ಲದೆ ಹೋದ್ರು ಭಗವಂತನನ್ನು ಬಿಟ್ಟು ನಾನು ಬೇರೆ ಏನು ಮಾಡಲ್ಲ. ಭಗವಂತನ ಪ್ರೀತಿಸುವುದು ನನ್ನ ಕರ್ತವ್ಯ. ಇದು ಅಹೈತುಕಿ ಅಪ್ರತಿಹತ. ಸೊ ಯಾವುದೇ ಲೌಕಿಕ ಕಾರಣವೂ ಅದನ್ನು ತಡೆಯಬಾರದು. ನಮ್ಗೇನಾಗುತ್ತೆ, ನಮ್ದೇ ಹೇಗೆ ಗೊತ್ತೋ ಭಗವಂತನನ್ನು, ನಾನು ಚೆನ್ನಾಗಿದ್ರೆ ಭಗವಂತನ ಪ್ರೀತಿ ಮಾಡ್ತೇನೆ, ಇಲ್ಲ ಅಂದ್ರೆ ಮಾಡಲ್ಲ. ಇಲ್ಲ. ಸೊ ಹೇಳ್ತಾ ಇದ್ದಾನೆ ಇಲ್ಲಿ ಪ್ರಭುಪಾದ್ರೆ ಹೇಳ್ತಾ ಇದ್ದಾರೆ, ಯಾವುದೇ ಲೌಕಿಕ ಕಾರಣ ಅದನ್ನು ತಡೆಯಬಾರದು. ನಾವು ತಡಿತೀವಿ, ಬಿಟ್ಬಿಡ್ತೀವಿ, ಮಾಡೋದೇ ಇಲ್ಲ. ಅದಕ್ಕೆ ನಮ್ಮ ಮುಂದುವರಿಕೆನೂ ಹಾಗೇ ಇರುತ್ತೆ. ಅದು ಕರಾರು ರಹಿತವಾಗಿರಬೇಕು. ವ್ಯಕ್ತಿಯು ನಿಜವಾಗಿ ದೇವರನ್ನು ಪ್ರೀತಿಸಲು ಬಯಸಿದರೆ ಅದಕ್ಕೆ ಯಾವ ಅಡ್ಡಿಯೂ ಇರುವುದಿಲ್ಲ. ಪ್ರಭುಪಾದರೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಸೊ ನಾವು ನಿಜವಾಗಿ ದೇವರನ್ನು ಪ್ರೀತಿಸಲು ಬಯಸಿದರೆ ಅದಕ್ಕೆ ಯಾವ ಅಡ್ಡಿಯೂ ಬರುವುದಿಲ್ಲ, ಇರುವುದಿಲ್ಲ. ಬಡವನಾಗಲಿ ಅಥವಾ ಶ್ರೀಮಂತನಾಗಿರಲಿ ಅಥವಾ ತರುಣನಾಗಿರಲಿ ಅಥವಾ ವೃದ್ಧನಾಗಿರಲಿ ಅಥವಾ ಕರಿಯನಾಗಿರಲಿ ಅಥವಾ ಬಿಳಿಯನಾಗಿರಲಿ ದೇವರನ್ನು ಪ್ರೀತಿಸುವುದು. ಸೊ ಇದು ಪ್ರಭುಪಾದರು ಎಷ್ಟು ಚೆನ್ನಾಗಿ ಹೇಳ್ಬಿಟ್ಟಿದ್ದಾರೆ. ಸೊ ನಾವು ಆ ಪ್ರಶ್ನೆಗೆ ಒಳ್ಳೆ ಉತ್ತರ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಪ್ರಶ್ನೆ, ಎಲ್ಲಾ ಮಾರ್ಗಗಳು ಒಂದೇ ಗುರಿಯನ್ನು ತಲುಪುತ್ತೀಯೋ ಅಂತ ಒಬ್ರು ನಿಕ್ಸನ್ ಕೇಳ್ತಾ ಇದ್ದಾರೆ. ಸೊ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಎಲ್ಲಾ ಮಾರ್ಗಗಳು ಒಂದೇ ಗುರಿಯನ್ನು ತಲುಪುವುದಿಲ್ಲ. ಯಾಕಂದ್ರೆ ಇಲ್ಲ, ಮನುಷ್ಯರಲ್ಲಿ 4 ವರ್ಗಗಳಿವೆ: ಕರ್ಮಿಗಳು, ಜ್ಞಾನಿಗಳು, ಯೋಗಿಗಳು, ಭಕ್ತರು. ಇವರಲ್ಲಿ ಪ್ರತಿಯೊಬ್ಬರು ವಿವಿಧ ಗುರಿಯನ್ನು ತಲುಪುತ್ತಾರೆ. ಕರ್ಮಿಗಳು, ಪ್ರಭುಪಾದ ಹೇಳ್ತಾ ಇದ್ದಾರೆ, 4 ಎಲ್ಲಾನು ಸೇರ್ಕೊಂಡು ಹೇಳ್ತಾ ಇದ್ದಾರೆ. ಕರ್ಮಿಗಳು ಲೌಕಿಕ ಲಾಭಕ್ಕಾಗಿ ಕೆಲಸ ಮಾಡ್ತಾರೆ. ಸೊ ಅವ್ರು ಹೇಗೆ ಗುರಿಯನ್ನು ಸೇರಲ್ಲ. ಆದ್ರೆ ಅವರು ಕರ್ಮ ಮಾಡ್ತಾ ಮಾಡ್ತಾ ತಿಳ್ಕೊಂಡು, ಧರ್ಮಗಳನ್ನು ತಿಳ್ಕೊಂಡು, ಆ ಕರ್ಮಗಳು ಭಗವಂತನಿಗೆ ಅರ್ಪಣೆ ಮಾಡದೆ ಡೆಫಿನೆಟ್ ಆಗಿ ಹೋಗ್ತಾರೆ. ಬಟ್ ಅವ್ರ ಗುರಿ ಓನ್ಲಿ ಲೌಕಿಕ ಲಾಭಕ್ಕಾಗಿ ಮಾತ್ರ ಕೆಲಸ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಇಲ್ಲ. ಉದಾಹರಣೆಗೆ ನಗರದಲ್ಲಿ ಅನೇಕರು ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಸ್ವಲ್ಪ ಹಣವನ್ನು ಗಳಿಸುವುದೇ ಅವರ ಗುರಿಯಾಗುತ್ತದೆ. ಹೇಗೆ ಅವರು ಕಾಮ್ಯ ಕರ್ಮಗಳಾಗಿರ್ತಾರೆ. ಸೊ ಇದು ಪ್ರಭುಪಾದರು ಹೇಳ್ತಾ ಇದ್ದಾರೆ. ಆಮೇಲೆ ಜ್ಞಾನಿ ಆದವನು, ನಾನೇಕೆ ಇಷ್ಟು ಕಷ್ಟಪಟ್ಟು ದುಡಿಯುತ್ತಿದ್ದೇನೆ. ಹಕ್ಕಿಗಳು, ದುಂಬಿಗಳು, ಆನೆಗಳು ಮತ್ತು ಇತರ ಪ್ರಾಣಿಗಳು ಯಾವ ಉದ್ಯೋಗದಲ್ಲಿಯೂ ಇಲ್ಲ, ಆದರೂ ಅವು ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದಿವೆ.
ಸೊ ಹೀಗಿರುವಾಗ ನಾನೇಕೆ ವೃಥ ಇಷ್ಟು ಕಷ್ಟ ಪಡಬೇಕು? ಇದರ ಬದಲು ಜನನ, ಮರಣ, ವೃದ್ಧಾಪ್ಯ, ವ್ಯಾಧಿಗಳೇ ಮೊದಲಾದ ಜೀವನ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸೋಣ ಎಂದು ಯೋಚಿಸುತ್ತಾನೆ ಜ್ಞಾನಿಗಳು. ಸೊ ಈ ರೀತಿಯಾಗಿ ಯೋಚನೆ ಮಾಡ್ತಾರೆ, ಅಮರರಾಗಲು ಪ್ರಯತ್ನಿಸುತ್ತಾರೆ. ದೇವರ ಅಸ್ತಿತ್ವದಲ್ಲಿ ಲೀನವಾಗಿ ಹೋದರೆ ತಾವು ಜನನ, ಮರಣ, ವೃದ್ಧಾಪ್ಯ, ವ್ಯಾಧಿಗಳಿಗೆ ಅತೀತರಾಗುತ್ತೀವಿ ಎಂದು ಅವರು ಯೋಚನೆ ಮಾಡ್ತಾರೆ. ಸೊ ಇದು ಅವರ ನಿಜವಾದ ಗುರಿ, ಈ ಜ್ಞಾನಿಗಳು. ಆಮೇಲೆ ದೇವರ ಅಸ್ತಿತ್ವದಲ್ಲಿ ಈಗ ನಾವು ಅದಕ್ಕೆ ಅಂದ್ರೆ ಇಂಪರ್ಸನಲ್, ನಿರಾಕಾರ ಅಸ್ತಿತ್ವದಲ್ಲಿ ಅವರು ಮರ್ಜ್ ಆಗೋದು. ಸೊ ಯೋಗಿಗಳು ಅದ್ಭುತ ಪ್ರದರ್ಶನವನ್ನು ನೀಡಲು ಯಾವುದೋ ಯೋಗ ಶಕ್ತಿಯನ್ನು ಗಳಿಸಲು ಪ್ರಯತ್ನಿಸುತ್ತಾರೆ. ಯಾಕಂದ್ರೆ ಇವ್ರಿಗೆಲ್ಲರಿಗೂ ನಿಜವಾದ ಭಗವಂತನ ಪ್ರೀತಿ, ಪ್ರೇಮ ಮಾಡುವುದು, ಅವರಿಗೆ ಭಕ್ತಿ ಮಾಡುವುದು ಇಲ್ಲ. ಸೊ ಯೋಗಿಗಳು ಏನಾದ್ರೂ ಅದ್ಭುತ ಪ್ರದರ್ಶನೆ, ನಾನೇನಾದ್ರೂ ತೋರಿಸ್ಬೇಕು ನನ್ನ ಯೋಗ ಶಕ್ತಿಯಿಂದ, ಅದಕ್ಕೋಸ್ಕರ ಯೋಗ ಪ್ರಯತ್ನ ಮಾಡ್ತಾರೆ. ಉದಾಹರಣೆಗೆ ಪ್ರಭುಪಾದ ಹೇಳ್ತಾರೆ, ಯೋಗಿಯು ಗಾತ್ರದಲ್ಲಿ ಬಹಳ ಚಿಕ್ಕನಾಗಬಹುದು. ಸೊ ನೀವು ಅವನನ್ನು ಒಂದು ಕೊನೆಯಲ್ಲಿ ಕೂಡಿ ಹಾಕಿ ಬೀಗ ಹಾಕಿದರೆ ಯಾವುದೇ ಸಣ್ಣ ರಂಧ್ರದ ಮೂಲಕ ಅವನು ಹೊರ ಬರಬಲ್ಲ. ಇಂತಹ ಇಂದ್ರಜಾಲಗಳಿಂದ ಯೋಗಿಗಳು ಕೂಡಲೇ ಅದ್ಭುತ ವ್ಯಕ್ತಿಗಳಾಗ್ಬಿಡ್ತಾರೆ. ಆದರೆ ಆಧುನಿಕ ಕಾಲದ ಯೋಗಿಗಳು ಕೇವಲ ಕೆಲವು ಅಂಗ ಸಾಧನೆಗಳನ್ನು ತೋರಿಸುತ್ತಾರೆ. ಅವರಿಗೆ ನಿಜವಾದ ಶಕ್ತಿ ಇರುವುದಿಲ್ಲ. ಆದರೆ ನಿಜವಾದ ಯೋಗಿಯು ಯಾವುದಾದರೊಂದು ಶಕ್ತಿಯನ್ನು ಹೊಂದಿರುತ್ತಾನೆ. ಅದು ಆಧ್ಯಾತ್ಮಿಕ ಶಕ್ತಿಯಾಗಿರದೆ ಲೌಕಿಕ ಶಕ್ತಿಯಾಗಿರುತ್ತದೆ. ಹೀಗೆ ಯೋಗಿಗಳು ಯೋಗ ಶಕ್ತಿಯನ್ನು, ಜ್ಞಾನಿಗಳು ಜೀವನ ದುಃಖಗಳಿಂದ ಮುಕ್ತಿಯನ್ನು ಮತ್ತು ಕರ್ಮಿಗಳು ಲೌಕಿಕ ಪ್ರಯೋಜನಗಳನ್ನು ಬಯಸುತ್ತಾರೆ. ಸೊ ಇಲ್ಲಿ ಪ್ರಭುಪಾದರು 3 ಜನ ಬಗ್ಗೆ, ಕರ್ಮಿಗಳ ಬಗ್ಗೆ ಹೇಳಿದ್ದಾರೆ, ಜ್ಞಾನಿಗಳ ಬಗ್ಗೆ ಹೇಳಿದ್ದಾರೆ, ಯೋಗಿಗಳು. ಸೊ ಇವ್ರದೆಲ್ಲ ಗುರಿ ಏನು ಗೊತ್ತಾ? ಅವರು ಸ್ವಂತ ಸ್ವಯಂ ಏನೇನು ನಾನು ಅಪೇಕ್ಷೆಯಿಂದ ಅವರು ಈ ತರ ಮಾಡ್ತಾರೆ. ಆದರೆ ಪ್ರಭುಪಾದ 4ನೇ ವ್ಯಕ್ತಿ ಬಗ್ಗೆ ಹೇಳ್ತಾ ಇದ್ರೆ, ಭಕ್ತನಾದವನು ತನಗಾಗಿ ಏನನ್ನೂ ಬಯಸುವುದಿಲ್ಲ. ತಾಯಿಯು ತನ್ನ ಮಗುವಿಗೆ ಸೇವೆ ಮಾಡುವಂತೆ ಅವನು ಕೇವಲ ಪ್ರೀತಿಯಿಂದ ಭಗವಂತನಿಗೆ ಸೇವೆ ಮಾಡಲು ಬಯಸುತ್ತಾನೆ. ತಾಯಿಯು ಮಗುವಿಗೆ ಸಲ್ಲಿಸುವ ಸೇವೆಯಲ್ಲಿ ಲಾಭದ ಪ್ರಶ್ನೆಯೇ ಇರುವುದಿಲ್ಲ. ಪರಿಶುದ್ಧವಾದ ಪ್ರೀತಿ ವಾತ್ಸಲ್ಯಗಳಿಂದ ಅವಳು ಮಗುವಿಗೆ ಪಾಲನೆ ಮಾಡುತ್ತಾಳೆ. ಸೊ ಇದು ನಿಜವಾದ ಭಕ್ತನಾದವನು ಮಾಡುವ. ಯಾಕಂದ್ರೆ ಭಕ್ತಿ ಇರುವವನು ಅವನು ಏನು, ಪ್ರಭುಪಾದರು ಒಳ್ಳೆ ಉದಾಹರಣೆ ಕೊಟ್ಟಿದ್ದಾರೆ, ತಾಯಿ ಮಗು ಸೇವೆ ಹೇಗೆ ಕೇವಲ ಪ್ರೀತಿ. ಸೊ ಭಗವಂತನಿಗೆ ಸೇವೆ ಮಾಡಲು ನಾವು ಅದೇ ರೀತಿ ಮಾಡಬೇಕು. ಯಾಕಂದ್ರೆ ಇಬ್ಬರ ಮಧ್ಯ ಯಾವ ಲಾಭ ಪ್ರಶ್ನೆ ಇರುವುದಿಲ್ಲ, ಪರಿಶುದ್ಧ ಪ್ರೀತಿ ವಾತ್ಸಲ್ಯಗಳಿರುತ್ತೆ ಅಷ್ಟೇ. ಸೊ ಭಗವಂತನನ್ನು ಪ್ರೀತಿಸುವುದು ಈ ಹಂತಕ್ಕೆ ನೀವು ಬಂದಾಗ ಅತಿ ಪರಿಪೂರ್ಣ ಸ್ಥಿತಿ ಆಗುತ್ತದೆ. ನಾವು ಈ ಹಂತಕ್ಕೆ ಬರಬೇಕು, ಈ ರೀತಿಯಾಗಿ ಮಾಡಬೇಕು. ಕರ್ಮಿ ಆಗಲಿ, ಜ್ಞಾನಿ ಆಗಲಿ, ಯೋಗಿ ಆಗಲಿ ಭಗವಂತನನ್ನು ಹರಿಯಲಾರರು, ಕೇವಲ ಭಕ್ತ ಮಾತ್ರ ಹರಿಯಬಲ್ಲ. ಸೊ ಕೃಷ್ಣ ಭಗವದ್ಗೀತೆಯಲ್ಲೂ ಹೇಳಿದ್ದಾರೆ, ಭಕ್ತಿಯ ಮಾಂ ಅಭಿಜಾನಾತಿ. ಭಕ್ತಿ ವಿಧಾನದಿಂದ ಮಾತ್ರ ಭಗವಂತನನ್ನು ಅರಿಯಬಹುದು. ಬೇರೆ ಯಾವುದೇ ವಿಧಾನ, ಕರ್ಮಿ, ಜ್ಞಾನಿ, ಯೋಗಿ, ಯಾವುದೇ ವಿಧಾನದಿಂದ ನಾವು ಅರಿಯುವುದಕ್ಕೆ ಸಾಧ್ಯವಿಲ್ಲ. ಸೊ ನಾವು ಇದು ತಿಳ್ಕೋಬೇಕು. ಯಾಕಂದ್ರೆ ಬೇರೆ ವಿಧಾನಗಳಿಂದ ಕೃಷ್ಣನನ್ನು, ಭಗವಂತನನ್ನು ಹರಿಯುವುದು ಅವನು ಹೇಳ್ಕೊಟ್ಟಿಲ್ಲ. ಕೃಷ್ಣ ಏನೂ ಹೇಳಿಲ್ಲ, ಓನ್ಲಿ ಭಕ್ತಿ ಮೂಲಕ ಮಾತ್ರ ಸಾಧ್ಯ. ಭಗವಂತನನ್ನು ಹರಿಯಲು ಹಾಗೂ ಪ್ರೀತಿಸಲು ನಿಮಗೆ ಆಸಕ್ತಿ ಇದ್ದರೆ ನೀವು ಭಕ್ತಿ ಮಾರ್ಗವನ್ನೇ ಸ್ವೀಕರಿಸಬೇಕು. ಬೇರೆ ಯಾವುದೇ ವಿಧಾನವು ನಮಗೂ ಸಹಾಯ ಮಾಡಲಾರದು. ಪ್ರಭುಪಾದ ಜಿನೋ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ, ಸೊ ತುಂಬಾ ಸರಳವಾಗಿ ಎಲ್ಲ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ನಾವು ಪ್ರಯತ್ನ ಮಾಡ್ಬೇಕಷ್ಟೇ. ಇದೆಲ್ಲ ನಾವು ಪದೇ ಪದೇ ಓದಿ ನಮ್ಮಲ್ಲಿ ನಾವು ಅನುಸರಿಸ್ಬೇಕು ಅಷ್ಟೇ. ಮತ್ತೆ ಇನ್ನೊಂದು ಪ್ರಶ್ನೆ,
ಈ ಮಾರ್ಗದಲ್ಲಿ ಸಾಗುವ ವ್ಯಕ್ತಿಗೆ ಯಾವ ರೂಪಾಂತರಗಳಾಗುತ್ತವೆ? ಪ್ರಭುಪಾದರು, ಯಾವ ರೂಪಾಂತವೂ ಇಲ್ಲ. ನಿಮ್ಮ ಮೂಲ ಪ್ರಜ್ಞೆಯೇ ಕೃಷ್ಣ ಪ್ರಜ್ಞೆಯಾಗಿದೆ. ಈಗ ನಿಮ್ಮ ಪ್ರಜ್ಞೆಯು ಮಾಲಿನ್ಯದಿಂದ ಆವೃತವಾಗಿದೆ. ಅದನ್ನು ನಾವು ಸ್ವಚ್ಛಗೊಳಿಸಬೇಕು. ಸೊ ಪ್ರಭುಪಾದ್ರೆ ಹೇಳ್ತಾ ಇದ್ದಾರೆ, ಯಾಕಂದ್ರೆ ನಮ್ಮ ಪ್ರಜ್ಞೆ, ನಮ್ಮ ಮೂಲ ಪ್ರಜ್ಞೆ ಕೃಷ್ಣ ಪ್ರಜ್ಞೆ ಆಗಬೇಕು. ಯಾಕಂದ್ರೆ ಅದು ಆಗಿಲ್ಲ, ಮಾಲಿನ್ಯದಿಂದ ಆವೃತವಾಗಿದೆ. ಮಾಲಿನ್ಯ ತುಂಬಾ ಅನರ್ಥಗಳು, ಭಾವನೆಗಳು, ಇವೆಲ್ಲ ಏನೇನೋ ಕೆಟ್ಟು ಮಾಲಿನ್ಯಗಳಿಂದ ಆವೃತವಾಗಿದೆ, ತುಂಬಿಕೊಂಡಿದೆ. ಅದನ್ನು ನಾವು ಸ್ವಚ್ಛಗೊಳಿಸ್ಬೇಕಂದ್ರೆ ಆಗ ಕೃಷ್ಣ ಪ್ರಜ್ಞೆಯು ಜಾಗೃತವಾಗುತ್ತದೆ. ನಮ್ಮ ಪ್ರಜ್ಞೆಯು ನೀರಿನ ಹಾಗೆ, ನಮ್ಮ ಮನಸ್ಸು, ನಮ್ಮ ಪ್ರಜ್ಞೆ, ಪ್ರಭುಪಾದರು ಹೇಳ್ತಾ ಇದೆ, ನೀರಿನ ಹಾಗೆ. ನೈಸರ್ಗಿಕವಾಗಿ ನೀರಿ ಪರಿಶುದ್ಧವೂ ಪಾರದರ್ಶಕವೂ ಆಗಿದೆ. ಆದ್ರೆ ಏನಾಗುತ್ತೆ, ಕೆಲವು ಸಲ ಅದು ರಾಡಿ ಆಗುತ್ತದೆ. ನೀವು ಅದರಲ್ಲಿರುವ ಮಣ್ಣನ್ನೆಲ್ಲ ಶೋಧಿಸಿ ತೆಗೆದ್ರೆ ಅದು ಮತ್ತೆ ತನ್ನ ಮೂಲ ರೂಪವಾದ ಸ್ವಚ್ಛ ಪಾರದರ್ಶಕ ಸ್ಥಿತಿಯನ್ನು ಹೊಂದಬಹುದು. ಯಾಕಂದ್ರೆ ನಮ್ಮ ಪ್ರಜ್ಞೆ ಸ್ವಚ್ಛತೆ ಇಲ್ಲ, ಮಾಲಿನ್ಯದಿಂದ ತುಂಬ್ಕೊಂಡ್ಬಿಟ್ಟಿದೆ, ಅನರ್ಥಗಳಿಂದ ತುಂಬ್ಕೊಂಡ್ಬಿಟ್ಟಿದೆ, ಕಲ್ಮಶಪೂರಿತವಾಗಿದೆ. ಅದನ್ನು ಸ್ವಚ್ಛತೆಗೊಳಿಸ್ಬೇಕು ಅಂದ್ರೆ ನಾವು ಕೃಷ್ಣ ಪ್ರಜ್ಞೆ ತಗೋಬೇಕು. ಯಾಕಂದ್ರೆ ನಮ್ಮ ಮೂಲ ಪ್ರಜ್ಞೆ ಏನು, ಕೃಷ್ಣ ಪ್ರಜ್ಞೆ. ಸೊ ಇವಾಗ ಪ್ರಭುಪಾದರು ಉದಾಹರಣೆ, ಇವಾಗ ನೀರು ಮಣ್ಣಿನಿಂದ ತುಂಬಿಕೊಂಡಿದ್ರೆ ಅದೇನು ಶೋಧಿಸಿ ಅದು ಏನಾಗುತ್ತೆ, ಶೋಧಿಸಿದ್ರೆ ಅದು ತೆಗೆದು ಬಿಟ್ರೆ ಆ ಮೂಲ ರೂಪವಾದ ಸ್ವಚ್ಛ ಸ್ಥಿತಿಗೆ ಅದು ಬರುತ್ತೆ. ಮತ್ತೆ ಇನ್ನೊಂದು ಕ್ವಶನ್, ವ್ಯಕ್ತಿಯು ಕೃಷ್ಣ ಪ್ರಜ್ಞಾವಂತನಾದರೆ ಸಮಾಜಕ್ಕೆ ಇನ್ನೂ ಹೆಚ್ಚು ಕಾರ್ಯ ಮಾಡಬಲ್ಲನೆ? ಸೊ ಅವರು ಎಷ್ಟು ಒಳ್ಳೆ ಕ್ವಶನ್, ಒಳ್ಳೆ ನಾವು ಪ್ರಶ್ನೆ ಕೇಳ್ತಾ ಇದ್ದಾರೆ ನೋಡಿ. ಯಾರಾದ್ರೂ ಕೃಷ್ಣ ಪ್ರಜ್ಞಾವಂತನಾದರೆ ಸಮಾಜಕ್ಕೆ ಅವನು ಏನ್ ಮಾಡ್ಬೋದು, ಎಂತ ಕಾರ್ಯ ಮಾಡಬಹುದು ಅಂತ. ಸೊ ಪ್ರಭುಪಾದರು ಯಾರೇ ಕೃಷ್ಣ ಪ್ರಜ್ಞೆ ಪಡೆದ್ರೆ, ಯಾಕಂದ್ರೆ ಅವನು ಸುಮ್ಮನೆ ಇರಲ್ಲ. ಪ್ರಭುಪಾದರು ಹೇಳ್ತಾರೆ, ಹೌದು, ನನ್ನ ಶಿಷ್ಯರನ್ನು ನೋಡಿ, ಅವರು ಕುಡುಕರಲ್ಲ, ಮಾಂಸಾಹಾರಿಗಳಲ್ಲ, ದೈಹಿಕ ದೃಷ್ಟಿಯಿಂದ ನೋಡಿದರೆ ಅವರು ಬಹಳ ಶುದ್ಧರಾಗಿದ್ದಾರೆ. ಸೊ ಇದು ಪ್ರಭುಪಾದರ ಒಂದು ಉದ್ದೇಶ. ನಾವೆಲ್ಲ ಇಂಥ ಜ್ಞಾನ ಪಡೆದಿದ್ದೀವಿ, ಪ್ರಭುಪಾದರು, ನಾವೆಲ್ಲ ಪ್ರಭುಪಾದರ ಶಿಷ್ಯರು. ಸೊ ಈ ಗುಣಗಳೆಲ್ಲ ನಮ್ಮಲ್ಲಿ ಬರಬೇಕು. ಹುಡುಗರಲ್ಲ, ಮಾಂಸಾಹಾರಿಗಳೆಲ್ಲ, ದೈಹಿಕ ದೃಷ್ಟಿಯಿಂದ ನೋಡಿದ್ರೆ ಅವರೆಲ್ಲ ಬಹಳ ಶುದ್ಧರಾಗಿದ್ದಾರೆ, ಅವರಿಗೆ ಯಾವ ಗಂಭೀರ ರೋಗಗಳು ಇರುವುದಿಲ್ಲ. ಇದು ಎಕ್ಸ್ಪೆಷಲಿ ಯಾರು ಕೃಷ್ಣ ಪ್ರಜ್ಞೆ, ಪ್ರಭುಪಾದರು ಭಗವದ್ಗೀತಾ, ಭಾಗವತ, ಇಂತಹ ಧರ್ಮ ಗ್ರಂಥಗಳು ಹೇಳಿರುವ ಆದೇಶಗಳು, ಉಪದೇಶಗಳನ್ನು ಯಾರು ಪಾಲನೆ ಮಾಡ್ತಾರ ಅವರಲ್ಲಿ ಬರುವ ಗುಣಗಳಿದು. ಆಮೇಲೆ ದೀಟದಲ್ಲಿ ಮಾಂಸಾಹಾರವನ್ನು ವರ್ಜಿಸುವುದು ಕೇವಲ ಕೃಷ್ಣ ಪ್ರಜ್ಞೆಯ ಪ್ರಶ್ನೆಯಲ್ಲ, ಅದೊಂದು ನಾಗರಿಕ ಮಾನವ ಜೀವನದ ವಿಷಯವಾಗಿದೆ. ಸೊ ದೇವರು ಮಾನವ ಸಮಾಜಕ್ಕೆ ತಿನ್ನಲು ಅನೇಕ ವಸ್ತುಗಳನ್ನು ಕೊಟ್ಟಿದ್ದಾನೆ. ಸೊಗಸಾದ ಹಣ್ಣುಗಳು, ತರಕಾರಿಗಳು, ಧಾನ್ಯಗಳು ಮತ್ತು ಉತ್ಕೃಷ್ಟವಾದ ಹಾಲನ್ನು ಕೊಟ್ಟಿದ್ದಾನೆ. ಹಾಲಿನಿಂದ ನೂರಾರು ಪುಷ್ಟಿಕರವಾದ ಆಹಾರ ಪದಾರ್ಥಗಳನ್ನು ತಯಾರಿಸಬಹುದು. ಆದರೆ ಯಾರು ಈ ಕಲೆಯನ್ನು ಅರಿತಿಲ್ಲ. ಬದಲಿಗೆ ಜನರು ದೊಡ್ಡ ದೊಡ್ಡ ಕಸಾಯಿಖಾನೆಗಳನ್ನು ನಡೆಸುತ್ತಿದ್ದಾರೆ, ಮಾಂಸ ಭಕ್ಷಣೆ ಮಾಡುತ್ತಿದ್ದಾರೆ. ಅವರು ನಾಗರಿಕರು ಕೂಡ ಆಗಿಲ್ಲ. ಮನುಷ್ಯನು ಅನಾಗರಿಕನಾಗಿರುವಾಗ ಬಡಪಾಯಿ ಪ್ರಾಣಿಗಳು ಕೊಂದು ತಿನ್ನುತ್ತಿದ್ದಾನೆ. ಇದು ಆಧುನಿಕ ಜೀವನದ ಭೌತಿಕ ಜಗತ್ತಿನ ಪರಿಸ್ಥಿತಿ. ಮತ್ತೆ ನಾಗರಿಕರಾದ ಜನರು ಹಾಲಿನಿಂದ ಪುಷ್ಟಿಕರವಾದ ಆಹಾರ ಪದಾರ್ಥಗಳನ್ನು ತಯಾರಿಸುವ ಕಲೆಯನ್ನು ಬಲ್ಲರು. ಹಾಲು ಎಷ್ಟು ಮೋಸ್ಟ್ ಇಂಪಾರ್ಟೆಂಟ್, ಮುಖ್ಯವಾದ ಪದಾರ್ಥ ಹಾಲು. ಉದಾಹರಣೆಗೆ ವೆಸ್ಟ್ ವರ್ಜೀನಿಯಾದಲ್ಲಿರುವ ನಮ್ಮ ನವವೃಂದಾವನದಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಅಮೆರಿಕಾದಲ್ಲಿ, ಯಾಕಂದ್ರೆ ಅಲ್ಲಿ ಒಳ್ಳೆ ದೊಡ್ಡ ದೇವಸ್ಥಾನ ವೆಸ್ಟ್ ವರ್ಜೀನಿಯಾ. ಹಾಲಿನಿಂದ ನೂರಾರು ಶ್ರೇಷ್ಠ ಮತದ ತಿನಿಸುಗಳನ್ನು ತಯಾರಿಸುತ್ತೇವೆ. ಅಲ್ಲಿಗೆ ಬರುವ ಸಂದರ್ಶಕರು ಹಾಲಿನಿಂದ ಇಷ್ಟು ಸೊಗಸಾದ ಆಹಾರವನ್ನು ತಯಾರಿಸಬಹುದೇ ಎಂದು ಆಶ್ಚರ್ಯಪಡುತ್ತಾರೆ. ಸೊ ಅವರಿಗೆಲ್ಲ ಜನಗಳಿಗೆ ಗೊತ್ತಿಲ್ಲ ಇದರಿಂದ ನಾವು ಏನೇನು ಮಾಡಬಹುದು ಅಂತ.
ಸೊ ಹಸುವಿನ ರಕ್ತವು ಅತ್ಯಂತ ಪೌಷ್ಟಿಕವಾದುದು, ಆದರೆ ನಾಗರಿಕ ಜನರು ಅದನ್ನು ಹಾಲಿನ ರೂಪದಲ್ಲಿ ಉಪಯೋಗಿಸುತ್ತಾರೆ. ನೋಡಿ, ಯಾಕಂದ್ರೆ ನಾವೆಲ್ಲ ಕೊಂದು ಬಿಟ್ಟು ತಿಂತಾ ಇದ್ದೀವಿ. ಆದರೆ ನಮ್ಮ ನಾಗರಿಕರಿಗೆ ಅದೇನು ಗೊತ್ತಾ, ಹಾಲಿನ ರೂಪದಲ್ಲಿ ಉಪಯೋಗಿಸ್ಬೇಕು. ಹಾಲು ಹಸುವಿನ ರಕ್ತದ ರೂಪಾಂತರವಷ್ಟೇ. ಆದರೆ ಹಾಲಿನಿಂದ ಮಜ್ಜಿಗೆ, ಮೊಸರು, ತುಪ್ಪ ಹೀಗೆ ಅನೇಕ ಪದಾರ್ಥಗಳನ್ನು ತಯಾರಿಸಬಹುದು. ಸೊ ಅದನ್ನು ಯಾಕೆ ಕೊಂದಬೇಕು ಅಂತ ಪ್ರಭುಪಾದರು ಹೇಳ್ತಾ ಇರೋದು. ಸೊ ಹಾಲಿನಿಂದಾಗಿ ಈ ಪದಾರ್ಥಗಳನ್ನು ಧಾನ್ಯ, ಹಣ್ಣುಗಳು ಮತ್ತು ತರಕಾರಿಗಳೊಡನೆ ಬೆರೆಸಿ 106 ಬಗೆಯ ತಿನಿಸುಗಳನ್ನು ತಯಾರಿಸಬಹುದು. ಇದು ನಾಗರಿಕ ಜೀವನ. ನೇರವಾಗಿ ಪ್ರಾಣಿ ವಧೆ ಮಾಡಿ ಅದರ ಮಾಂಸ ಭಕ್ಷಣ ಮಾಡುವುದಲ್ಲ. ಮುಗ್ಧ ಪ್ರಾಣಿಯಾದ ಹಸು ದೇವರು ಕೊಟ್ಟ ಹುಲ್ಲನ್ನು ತಿಂದು ನಮಗೆ ಹಾಲನ್ನು ಕೊಡುತ್ತದೆ. ಆ ಹಾಲಿನಿಂದ ನೀವು ಜೀವಿಸಬಹುದು, ನಾವೆಲ್ಲ ಜೀವನ ಮಾಡಬಹುದು. ಹಸುವಿನ ಕೊರಳು ಕತ್ತರಿಸಿ ಅದರ ಮಾಂಸವನ್ನೇ ತಿನ್ನುವುದು ನಾಗರಿಕ ವಿಧಾನವೆಂದು ನೀವು ಭಾವಿಸುತ್ತೀರಾ ಅಂತ ಪ್ರಭುಪಾದ. ಇಲ್ಲ, ನಾನು 100ಕ್ಕೆ 100ರಷ್ಟು ನಿಮ್ಮ ಅಭಿಪ್ರಾಯವನ್ನು ಒಪ್ಪುತ್ತೀನಿ. ಅವರು ನೋಡಿ, ಆಲ್ರೆಡಿ ಅವರ ಪ್ರಜ್ಞೆಯಲ್ಲಿ ಬದಲಾವಣೆ ಆಗ್ಬಿಡ್ತು. ಒಂದು ವಿಷಯದಲ್ಲಿ ನನಗೆ ಬಹಳ ಕುತೂಹಲವಾಗಿದೆ. ವೇದಗಳನ್ನು ಸಾಂಕೇತಿಕವಾಗಿಯೂ ಅಕ್ಷರಶಃವಾಗಿಯೂ ಗ್ರಹಿಸಬಹುದೇ ಅಂತ ಇನ್ನೊಂದು ಕ್ವಶನ್. ಇನ್ನೊಂದು ವೇದಗಳನ್ನು ಸೊ ಪ್ರಭುಪಾದರು ಹೇಳ್ತಾ ಇದ್ರೆ, ಇಲ್ಲ, ಅವುಗಳನ್ನು ಯಥಾರೂಪವಾಗಿ ಗ್ರಹಿಸಬೇಕು. ಬೇಕಾಬಿಟ್ಟ ತರ ನಾವು ಓಕೆ ನನಗಿಷ್ಟು ಮಾತ್ರ ಬೇಕು, ಅಷ್ಟು ಮಾತ್ರ ಬಿಡ್ತೀನಿ, ಇದು ಮಾತ್ರ ತಗೊಂತೀನಿ, ಅದು ಇಲ್ಲ, ಆ ತರ ಗ್ರಹಣ ಮಾಡಬಾರ್ದು. ಗ್ರಹಿಸು ಯಾವ ರೀತಿಯಾಗಿ ಗ್ರಹಣ, ಯಥಾರೂಪವಾಗಿ ಗ್ರಹಿಸಬೇಕು, ಸಾಂಕೇತಿಕವಾಗಿ ಅಲ್ಲ. ಅದಕ್ಕಾಗಿ ನಾವು ಭಗವದ್ಗೀತವನ್ನು ಯಥಾರೂಪವಾಗಿ ನೀಡುತ್ತೇವೆ ಪ್ರಭುಪಾದ ಹೇಳ್ತಾ ಇದ್ದಾರೆ. ಯಾಕಂದ್ರೆ ವೇದಗಳೆಲ್ಲ ಅದು ಭಗವಂತನ ಮುಖಾಂತರವಾಗಿ ಬಂದಿರುವ ವೇದಗಳು. ಯಾಕಂದ್ರೆ ಭಗವಂತ ಅಮರ, ಅವನು ಪರಮದೇವೋತ್ತಮ ಪುರುಷ, ಅವನಿಗೆ ಸಾವಿಲ್ಲ, ಅವನೇ ಸೃಷ್ಟಿಕರ್ತ, ಅವನೇ ಪರಮದೇವೋತ್ತಮ ಪುರುಷ. ಅವನಿಂದ ಬಂದಿರೋದು ಆದೇಶಗಳು, ಧರ್ಮಗಳು ಅದೇ ರೀತಿ. ಧರ್ಮಗಳು ನೀತಿ ನಿಯಮಗಳಿಗೆ ಸೊ ಅವೆಲ್ಲ ಶಾಶ್ವತ ಮಾನವ ಜಾತಿಗೆ. ಸೊ ನಾವು ಪಾಲನೆ ಮಾಡಬೇಕು ಅಷ್ಟೇ. ಮತ್ತೆ ನೀವು ಪ್ರಾಚೀನ ಭಾರತದ ಜಾತಿ ಪದ್ಧತಿಯನ್ನು ಪಾಶ್ಚಾತ್ಯ ದೇಶಗಳಲ್ಲಿ ಪುನರ್ಜೀವನಗೊಳಿಸಲು ಪ್ರಯತ್ನಿಸುತ್ತೀರಾ? ಗೀತೆಯಲ್ಲಿ ಜಾತಿ ಪದ್ಧತಿಯನ್ನು ಪ್ರಸ್ತಾವಿಸಿದೆ. ಸೊ ಅವರು ಜಾತಿ ಪದ್ಧತಿಗಳ ಬಗ್ಗೆ ಕೇಳ್ತಾ ಇದ್ದಾರೆ. ಪ್ರಭುಪಾದರು ಏನು ಉತ್ತರ ಕೊಡ್ತಾರ ನೋಡೋಣ. ಭಗವದ್ಗೀತೆಯು ಜಾತಿ ಪದ್ಧತಿಯನ್ನು ಎಲ್ಲಿ ಪ್ರಸ್ತಾವಿಸಿದೆ? ಸೊ ಅವ್ರು ಹೇಳ್ತಾ ಇದ್ದಾರೆ. ಸೊ ಯಾಕಂದ್ರೆ ಅವರು ಹೇಳ್ತಾ ಇದ್ದಾರೆ ಜಾತಿ ಪದ್ಧತಿಯನ್ನು ಪ್ರಸ್ತಾವಿಸಿದೆ ಅಂತ. ಸೊ ಪ್ರಭುಪಾದರು ಹೇಳ್ತಾರೆ ಭಗವದ್ಗೀತೆದಲ್ಲ ಅದರ ಬಗ್ಗೆ ಎಲ್ಲೂ ಹೇಳಿಲ್ಲ, ಆದರೆ ವರ್ಣಾಶ್ರಮ ಬಗ್ಗೆ ಹೇಳಿದೆ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಷ. ಮನುಷ್ಯರನ್ನು ಅವರವರ ಗುಣ ಮತ್ತು ಕರ್ಮಗಳಿಗೆ ಅನುಸಾರವಾಗಿ 4 ವರ್ಗಗಳಿಗೆ ಸೃಷ್ಟಿಸುತ್ತೇವೆ. ಸೊ ಈ ರೀತಿ ಸೃಷ್ಟಿ ಮಾಡಿದೆ ಎಂದು ಕೃಷ್ಣ ಹೇಳುತ್ತಾನೆ. ಉದಾಹರಣೆಗೆ, ಸಮಾಜದಲ್ಲಿ ಇಂಜಿನಿಯರ್ ಹಾಗೂ ವೈದ್ಯರಿದ್ದಾರೆ ಎಂದು ನಿಮಗೆ ಗೊತ್ತು. ಅವರು ಇಂಜಿನಿಯರ್ ಜಾತಿಗೆ ಹಾಗೂ ವೈದ್ಯರ ಜಾತಿಗೆ ಹೇಗೆ ಬೇರೆ ಬೇರೆ ಜಾತಿಗಳಿಗೆ ಸೇರಿದ್ದಾರೆಂದು ನೀವು ಹೇಳುತ್ತೀರಾ? ಪ್ರಭುಪಾದಕ್ಕೂ ಪ್ರಶ್ನೆ ಮಾಡಿ. ಇಲ್ಲ, ಒಬ್ಬ ಮನುಷ್ಯ ವೈದ್ಯ ವಿದ್ಯಾಲಯದಲ್ಲಿ ಅರ್ಹತೆಗಳನ್ನು ಗಳಿಸಿದ್ದರೆ ನೀವು ಅವನನ್ನು ವೈದ್ಯ ಎಂದು ಅಂಗೀಕರಿಸುತ್ತೀರಿ, ಕರೆಕ್ಟ್ ಅಲ್ವಾ? ಹಾಗೆಯೇ ಇನ್ನೊಬ್ಬ ಇಂಜಿನಿಯರ್ ಪದವಿಯನ್ನು ಪಡೆದಿದ್ದರೆ ಅವನನ್ನು ಇಂಜಿನಿಯರ್ ಎಂದು ಅಂಗೀಕರಿಸುತ್ತೀರಿ. ಅದೇ ಪ್ರಕಾರ ಭಗವದ್ಗೀತೆಯಲ್ಲಿ ಸಮಾಜದಲ್ಲಿ ಮಾನವರನ್ನು 4 ವರ್ಗಗಳಾಗಿ ಗುರುತಿಸಿದೆ. ಅದು ಹೇಗೆ? ಒಂದು ಅತ್ಯಂತ ಬುದ್ಧಿವಂತರ ವರ್ಗ, ಸೊ ಇದನ್ನೇ ಬ್ರಾಹ್ಮಣ ಅಂತ ಹೇಳ್ತಾರೆ. 2 ಆಡಳಿತಗಾರರ ವರ್ಗ, ಇದನ್ನೇ ಕ್ಷತ್ರಿಯ ಅಂತ ಹೇಳ್ತಾರೆ. 3 ಉತ್ಪಾದಕರ ವರ್ಗ, ಇವರನ್ನೇ ವೈಶ್ಯ ಕಮ್ಯುನಿಟಿ, ವೈಶ್ಯಾಸ್ ವರ್ಗಕ್ಕೆ
4 ಸಾಮಾನ್ಯ ಕೆಲಸಗಾರರ ಅಂದ್ರೆ ಶೂದ್ರ. ಸೊ ಇಂಥವ್ರು ಕೆಲಸಗಾರರ ವರ್ಗ, ಕಾರ್ಮಿಕ. ಸೊ ಈ ವಿಭಾಗಗಳು ಸಹಜವಾಗೇ ಇದೆ. ಸೊ ಉದಾಹರಣೆಗೆ ಒಂದು ವರ್ಗ ಜನರು ಅತ್ಯಂತ ಬುದ್ಧಿವಂತರು. ಪ್ರಭುಪಾದ್ ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ, ನಾವು ನೋಡಿರ್ತೀವಿ. ಆದರೆ ಭಗವದ್ಗೀತೆಯಲ್ಲಿ ವರ್ಣಿಸಿರುವಂತೆ ಅತ್ಯುತ್ತಮ ದರ್ಜೆಯ ಮನುಷ್ಯರಾಗುವುದಕ್ಕೆ ಅವರಿಗೆ ತರಬೇತಿ ಕೊಡಬೇಕಾಗುತ್ತದೆ. ಬುದ್ಧಿವಂತನಾದ ಹುಡುಗನು ಅರ್ಹ ವೈದ್ಯನಾಗಲು ವಿದ್ಯಾಲಯದಲ್ಲಿ ತರಬೇತಿ ಇದೆ. ಅದಕ್ಕೆ ಅವನ್ನು ನಾವೇನ್ ಹೇಳ್ತೀವಿ, ವೈದ್ಯ ಅಂತ. ಅದೇ ರೀತಿ ಕೃಷ್ಣ ಪ್ರಜ್ಞೆ ಆಂದೋಲನದಲ್ಲಿ ಬುದ್ಧಿವಂತರಾದವರಿಗೆ ಅವರು ತಮ್ಮ ಮನಸ್ಸನ್ನು ಹೇಗೆ ನಿಯಂತ್ರಿಸಬೇಕು, ಅವರ ಇಂದ್ರಿಯಗಳನ್ನು ಹೇಗೆ ನಿಯಂತ್ರಿಸಬೇಕು, ಮತ್ತೆ ಸತ್ಯನಿಷ್ಠರಾಗುವುದು ಹೇಗೆ, ಮತ್ತು ಅಂತರಂಗದಲ್ಲಿ ಬಹಿರಂಗದಲ್ಲಿ ಶುದ್ಧರಾಗಿರುವುದು ಹೇಗೆ, ಮತಿವಂತರಾಗಿರುವುದು ಹೇಗೆ, ಅವರು ತಿಳುವಳಿಕೆಯನ್ನು ಕಾರ್ಯ ಸಾಧುವಾದ ಜೀವನದಲ್ಲಿ ಹೇಗೆ ಅನ್ವಯಿಸಬೇಕು, ಮತ್ತು ಭಗವತ್ ಪ್ರಜ್ಞೆ ಹೇಗೆ ಹೊಂದಬೇಕು ಎಂದು ನಾವು ತರಬೇತಿ ಕೊಡುತ್ತೇವೆ. ಸೊ ಯಾಕಂದ್ರೆ ಇದೆಲ್ಲ ನಾವು ಈ ಕೃಷ್ಣ ಪ್ರಜ್ಞೆ ಸಂಸ್ಥೆ ಪ್ರಭುಪಾದರು ಹೇಳಿರುವ ಎಲ್ಲ ಆದೇಶಗಳು, ಭಗವದ್ಗೀತಾ, ಭಾಗವತೆ, ಇದ್ರ ಬಗ್ಗೆ ಎಲ್ಲ ನಮ್ಗೆ ಹೇಳ್ಕೊಡ್ತಾ ಇದೆ. ಈ ಕೃಷ್ಣ ಪ್ರಜ್ಞೆ ಆಂದೋಲನ ನಾವು ಇರೋದೇ ಇದಕ್ಕೋಸ್ಕರ. ನಾವು ಹೇಗೆ ಬುದ್ಧಿವಂತರಾಗಬೇಕು, ಮನಸ್ಸು ಹೇಗೆ ನಿಯಂತ್ರಿಸ್ಬೇಕು, ಇಂದ್ರಿಯಗಳನ್ನ ಹೇಗೆ ನಿಯಂತ್ರಿಸ್ಬೇಕು, ಎಲ್ಲಿ ಹೇಳ್ಕೊಡುತ್ತೆ ಹೇಳಿ ಇದೆಲ್ಲ? ಯಾವುದೇ ಮಠಗಳಲ್ಲಿ ಆಗಲಿ ಎಲ್ಲಿ ಹೇಳ್ಕೊಳಲ್ಲ. ಓನ್ಲಿ ಕೃಷ್ಣ ಪ್ರಜ್ಞೆ ಆಂದೋಲನದಲ್ಲಿ ಪ್ರಭುಪಾದರು ಬೋಲ್ಡ್ ಆಗಿ ಹೇಳ್ತಾ ಇದ್ದಾರೆ. ಸತ್ಯನಿಷ್ಠರಾಗುವುದು ಹೇಗೆ, ಮತ್ತೆ ಅಂತರಂಗದಲ್ಲಿ ಬಹಿರಂಗದಲ್ಲಿ ಹೇಗೆ ಶುದ್ಧರಾಗುವುದು, ಇದೆಲ್ಲ ಹೇಳ್ಕೊಳ್ಳೋದು ಭಗವಂತನ ಇಲ್ಲಿ ಮಾತ್ರ. ಸೊ ಇದು ಅದೇ ರೀತಿ ನಾವು ಶಿಕ್ಷೆ ಕೊಡಬೇಕು. ಸೊ ಅಲ್ಲಿ ಕುಳಿತಿರುವ ಶಿಷ್ಯವರ್ಗದ ಕಡೆಗೆ ಕೈ ತೋರಿಸುತ್ತಾ ಪ್ರಭುಪಾದ ಹೇಳ್ತಾ ಇದ್ದಾರೆ, ಎಲ್ಲ ಹುಡುಗರು ಉತ್ಕೃಷ್ಟವಾದ ಬುದ್ಧಿಮಂತೆಯನ್ನು ಹೊಂದಿದ್ದಾರೆ. ಇದನ್ನು ಯೋಗ್ಯವಾಗಿಯೂ ಉಪಯೋಗಿಸುವಂತೆ ಈಗ ನಾವು ಅವರಿಗೆ ತರಬೇತಿ ಕೊಡುತ್ತಿದ್ದೀವಿ. ಸೊ ಇದೆಲ್ಲ ಏನ್ ಗೊತ್ತಾ, ನಾವೆಲ್ಲ ಹೇಗೆ ನಾವೆಲ್ಲ ಹೊರಗಡೆ ಇದ್ದೀವಿ. ಸೊ ಇದರಿಂದ ನಾವು ತಿಳ್ಕೋಬೇಕು. ಸೊ ನಾವು ಬುದ್ಧಿವಂತರಾಗಬೇಕು. ನಾವು ಹೇಗೆ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೋಬೇಕು, ಮನಸ್ಸನ್ನು ಹೇಗೆ ನಿಯಂತ್ರಿಸಬೇಕು, ಇದೆಲ್ಲ ನಾವು ಸತ್ಯನಿಷ್ಠನಾಗುವುದು ಹೇಗೆ, ಆಮೇಲೆ ಒಳಗಡೆ ಹೇಗೆ ಶುದ್ಧರಾಗಿ ನಮ್ಮ ಕಾರ್ಯಗಳನ್ನು ನಿಯಂತ್ರಿಸುವುದು, ಇದು ವೆರಿ ವೆರಿ ಮುಖ್ಯವಾದ ಕಾರ್ಯ. ಮುಖ್ಯವಾಗಿ ಒಳ್ಳೆ ರೀತಿಯಾಗಿ ಯೋಚನೆ ಮಾಡಬೇಕು, ನಮ್ಮ ಮನಸ್ತತ್ವ ಚೆನ್ನಾಗಿರ್ಬೇಕು, ಶುದ್ಧವಾಗಿರ್ಬೇಕು. ಇದೆಲ್ಲ ಬರಬೇಕು ಅಂದ್ರೆ ನಾವು ಇದೆಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕು, ಭಕ್ತಿ ವಿಧಾನವನ್ನು ಅನುಸರಿಸಬೇಕು ನಮ್ಮ ಜೀವನದಲ್ಲಿ. ಅವಾಗೆ ಮನಸ್ಸು ಮಾಲಿನ್ಯತನದಿಂದ ದೂರ ಆಗುತ್ತೆ, ಮನಸ್ಸಲ್ಲಿ ಇರುವ ಎಲ್ಲ ಕಲ್ಮಶ ದೂರವಾಗುತ್ತೆ. ಮತ್ತೆ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ ಧೂರ್ತನೊಬ್ಬನು ಅಷ್ಟು ಮಾತ್ರದಿಂದಲೇ ಬ್ರಾಹ್ಮಣ ಆಗುವಂತ ಜಾತಿ ಪದ್ಧತಿಯನ್ನು ನಾವು ಆಚರಣೆ ತರುತ್ತಿಲ್ಲ. ಸೊ ಪ್ರಭುಪಾದರು ಏನೇ ಹೇಳ್ತಾ ಇದ್ರೆ, ಇವಾಗ ಬ್ರಾಹ್ಮಣ ಇರ್ತಾನೆ, ಅವನಲ್ಲಿ ಒಬ್ಬ ಬ್ರಾಹ್ಮಣ ಕುಟುಂಬದಲ್ಲಿ ಒಬ್ಬ ಜನನೆ ಮಾಡ್ತಾನೆ, ಅಷ್ಟು ಮಾತ್ರ ಅವನು ಬ್ರಾಹ್ಮಣನಾಗುವುದಿಲ್ಲ. ಯಾಕಂದ್ರೆ ಅವನಲ್ಲಿ ಅಂತಹ ಗುಣಗಳು ಬರಬೇಕು, ಆಗ್ಲೇ ಅವನು ಇದಾಗೋದು, ಬ್ರಾಹ್ಮಣನಾಗೋದು. ಸೊ ಅವನು ಪಂಚಮ ವರ್ಗದವನ ಹವ್ಯಾಸಗಳನ್ನು ಹೊಂದಿರಬಹುದು, ಆದರೆ ಅವನು ಬ್ರಾಹ್ಮಣ ಕುಟುಂಬದಲ್ಲಿ ಜನ್ಮ ತಳೆದ ಎಂಬ ಕಾರಣಕ್ಕೆ ಪ್ರಥಮ ದರ್ಜೆಯನೆ ಎಂದು ಅಂಗೀಕರಿಸುತ್ತಾರೆ. ಸೊ ನಾವು ಅದನ್ನು ಒಪ್ಪುವುದಿಲ್ಲ. ಯಾಕಂದ್ರೆ ಆಧುನಿಕ ಸಮಾಜದಲ್ಲಿ ನಾವೆಲ್ಲ ನೋಡ್ತಾ ಇದ್ವಿ, ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ್ರೆ ಬ್ರಾಹ್ಮಣ, ಅದರಲ್ಲಿ ಅವನ ಗುಣ ಕರ್ಮಗಳು, ಅವನ ನಡವಳಿಕೆ, ಅವನಲ್ಲಿರುವ ಜ್ಞಾನ ಬೇರೆ ರೀತಿಯಾಗಿರುತ್ತೆ. ಬ್ರಾಹ್ಮಣನಲ್ಲಿ ಇರುವ ಎಲ್ಲಾ ಗುಣಗಳಿಗೆ ಅವನಲ್ಲಿ ಇರುವ ಗುಣಗಳು ಬೇರೆ ಬೇರೆ ಇರುತ್ತೆ. ಸೊ ಪ್ರಭುಪಾದ ಅದಕ್ಕೆ ನಾವು ಅದನ್ನು ಒಪ್ಪುವುದಿಲ್ಲ. ಸೊ ಗುಣಕರ್ಮ ವಿಭಾಗಶಃ ಅಂದ್ರೆ ಅವನಲ್ಲಿ ಎಲ್ಲಾ ಗುಣಗಳಿದ್ರೆ ಮಾತ್ರ ಅವನು ಬ್ರಾಹ್ಮಣ. ಅವನು ಬ್ರಾಹ್ಮಣನಾಗಿರ್ಬೋದು, ಕ್ಷತ್ರಿಯನಾಗಿರ್ಬೋದು, ಅಥವಾ ಬೇರೆ ಯಾವುದೇ ಜಾತಿ ಇದ್ದು ಇಂಥ ಗುಣಗಳಿದ್ರೆ ಅವನು ಬ್ರಾಹ್ಮಣ. ಸೊ ಬ್ರಾಹ್ಮಣನಾಗಿ ತರಬೇತಿ ಹೊಂದಿದವನನ್ನು ನಾವು ಪ್ರಥಮ ದರ್ಜೆಯವನೆಂದು ಗುರುತಿಸುತ್ತೇವೆ. ಸೊ ಯಾರಿಗೂ ಅಂತಹ ಗುಣಗಳಿದ್ದೋ ಅಂತವ.
ಅವನು ಭಾರತೀಯನಾಗಿರಲಿ, ಯುರೋಪಿಯನ್ ಆಗಿರಲಿ, ಅಥವಾ ಅಮೆರಿಕನ್ ಆಗಿರಲಿ, ಕೀಳು ಕುಲದವನಾಗಿರಲಿ ಅಥವಾ ಮೇಲು ಕುಲದವನಾಗಿರಲಿ, ಅದಕ್ಕೆ ಗಮನ ಕೊಡುವುದಿಲ್ಲ. ಯಾರು ಬುದ್ಧಿವಂತ ಯಾರೇ ಆಗಲಿ ಉತ್ತಮ ದರ್ಜೆಯ ಗುಣಗಳು, ಹವ್ಯಾಸಗಳನ್ನು ಅಳವಡಿಸಿಕೊಳ್ಳುವಂತೆ ತರಬೇತಿಯನ್ನು ಕೊಡಬಹುದು. ಸೊ ಭಾರತದ ಜಾತಿ ಪದ್ಧತಿಯನ್ನು ನಮ್ಮ ಶಿಷ್ಯರ ಮೇಲೆ ಏರುತ್ತಿದ್ದೀವೆಂಬ ಅರ್ಥಹೀನ ಭಾವನೆಯನ್ನು ನಾವು ತಡೆಯಲು ಬಯಸುತ್ತೀವಿ. ನಾವು ಕೇವಲ ಉತ್ಕೃಷ್ಟ ಮಟ್ಟದ ಬುದ್ಧಿಮಂತೆಯ ಜನರನ್ನು ಅರಿಸಿಕೊಂಡು ಅವರು ಪ್ರತಿಯೊಂದು ದೃಷ್ಟಿಯಿಂದಲೂ ಉತ್ಕೃಷ್ಟರಾಗುವಂತೆ ತರಬೇತಿ ನೀಡುತ್ತೀವಿ. ಸೊ ಇದು 4 ವರ್ಗಗಳಲ್ಲಿ ಇರುವ ಗುಣಗಳು ಪ್ರಭುಪಾದರು ಹೇಳಿದ್ದಾರೆ. ಸೊ ಇದು ನಾವು ತಿಳ್ಕೋಬೇಕು. ಸೊ ಅದಕ್ಕೆ ನಾವು ಯೋಚನೆ ಮಾಡಬಹುದು, ನಾವು ಯಾವ ಸ್ಥಿತಿಯಲ್ಲಿ ಇದ್ದೀವಿ ಅಂತ. ತುಂಬಾ ಮುಖ್ಯವಾಗಿ ಪ್ರಭುಪಾದರು ಎಷ್ಟು ಸರಳವಾಗಿ ಒಳ್ಳೆ ರೀತಿಯಾಗಿ ಪ್ರಭುಪಾದರು ಎಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ದಯವಿಟ್ಟು ಪದೇ ಪದೇ ಇವಾಗ ನಾನು ಇಷ್ಟವರೆಗೂ ಓದಿದ್ದೀನಿ, ಮತ್ತೆ ಇನ್ನೊಂದು ಬಾರಿ ನೀವೆಲ್ಲರೂ ನಾವು ಎಷ್ಟಿಂದ ಓದಿದ್ದೀವೋ ಗುರು ಬಗ್ಗೆ ಹೇಳಿದ್ದಾರೆ. ಆಮೇಲೆ 4 ಜನ ಜ್ಞಾನಿ ಆಗಲಿ, ಭಕ್ತಿ ಆಗಲಿ, ಅಥವಾ ಯೋಗಿ ಆಗಲಿ, ಅಥವಾ ಕರ್ಮಿಗಳಾಗಲಿ, ಆ 4 ಜನ ಬಗ್ಗೆನೂ ಹೇಳಿದ್ದಾರೆ. ಮತ್ತೆ ಪ್ರಭುಪಾದರು 4 ಜಾತಿಯ ಬಗ್ಗೆನೂ ಹೇಳಿದ್ದಾರೆ. ಸೊ ಈ 3 ಪ್ರಶ್ನೆಗಳನ್ನು ನೀವು ಓದಿ, ಇವತ್ತು ನಾವು ಎಷ್ಟು ಓದಿದೀವೋ ಅಷ್ಟುವರೆಗೂ ಓದಿ ತಿಳ್ಕೊಳ್ಳಿ. ಒಳ್ಳೆ ಜ್ಞಾನ ಇದು. ಸೊ ನಾವು ಯಾವ ಪರಿಸ್ಥಿತಿಯಲ್ಲಿ, ನಾವು ಎಂಥ ಸ್ಥಿತಿಯಲ್ಲಿ, ಎಂಥ ಹಂತದಲ್ಲಿ ಇದ್ದೀವಿ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ನಾವು ಯಾವ ಕ್ಯಾಟಗರಿಗೆ ಬೀಳ್ತೀವಿ ಅನ್ನೋದು. ಸೊ ಅದರಿಂದ ನಾವು ಮೇಲೆ ಉತ್ತಮವಾದ ಹಂತಕ್ಕೆ ನಾವು ಹೇಳ್ಬೇಕು ಅಂದ್ರೆ ನಾವು ಏನ್ ಮಾಡ್ಬೇಕು? ಪ್ರಭುಪಾದರು ಎಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ನಾವು ಹಂತಕ್ಕೆ ಬರಬೇಕು. ಸೊ ಭಕ್ತನಾಗ್ಬಿಟ್ರೆ ಈ ಕ್ವಾಲಿಟಿ, ಈ ಗುಣಗಳೆಲ್ಲ ಆಟೋಮೆಟಿಕ್ ಆಗಿ ನಮ್ಮ ಹೃದಯದಲ್ಲಿ ಪ್ರದರ್ಶಿತವಾಗುತ್ತವೆ. ಆಟೋಮೆಟಿಕ್ ಆಗಿ ನಮ್ಮ ಹೃದಯದಲ್ಲಿ ಆಟೋಮೆಟಿಕ್ ಆಗಿ ಬರುತ್ತೆ. ಯಾಕಂದ್ರೆ ಇವಾಗೆಲ್ಲ ಏನಾಗಿದೆ, ಮುಚ್ಕೊಂಡ್ಬಿಟ್ಟಿದೆ. ಲೈಕ್ ಪ್ರಭುಪಾದರು ಹೇಳಿದ್ರಲ್ವಾ, ನಮ್ಮ ಮಾಲಿನ್ಯ, ನಮ್ಮ ಪ್ರಜ್ಞೆ, ಲೈಕ್ ನೀರು ಯಾವಾಗ್ಲೂ ಆ ಶುದ್ಧತೆ, ಅದು ಯಥಾರ್ಥವಾಗಿ ಅದು ನೀರು ಶುದ್ಧವಾಗಿರುತ್ತೆ. ಯಾವಾಗ ಮಾಲಿನ್ಯ ಆಗುತ್ತದೆ, ಮಣ್ಣಲ್ಲಿ ಬೆರಿಕೆ ಆಗ್ಬಿಟ್ರೆ ಅದು ಮಾಲಿನ್ಯತೆ. ಅದರಿಂದ ನಾವು ಶೋಧಿಸ್ಬೇಕು. ಅದೇ ರೀತಿ ನಮ್ಮ ಪ್ರಜ್ಞೆಯನ್ನು ಶೋಧಿಸ್ಬೇಕು. ಈ ಕೆಟ್ಟು ಯೋಚನೆಗಳಿಂದ, ಕೆಟ್ಟು ಅಭ್ಯಾಸಗಳಿಂದ, ಕೆಟ್ಟು ನಾವು ನೋಡುವುದರಿಂದ, ಇದರಿಂದ ನಾವು ಆಚೆ ಬರಬೇಕು. ಯಥಾತಥವಾಗಿ ನೋಡ್ಬೇಕು. ಇದು ಭಗವಂತನ ಸೃಷ್ಟಿ, ಭಗವಂತ ಮಾಡಿರುವ ಸೃಷ್ಟಿ, ಇದರಲ್ಲಿ ಏನು ತಪ್ಪಿಲ್ಲ. ಆದ್ರೆ ನಾವು ನೋಡ್ತೀವಲ್ಲ, ನಮ್ ದೃಷ್ಟಿ ನೋಡ್ತೀವಲ್ವ, ನಾವು ಯಾವ ರೀತಿಯಾಗಿ ನೋಡ್ತೀವಿ? ಕಲ್ಮಶಪೂರಿತವಾಗಿ ನೋಡ್ತೀವಿ. ಅದಕ್ಕೆ ಅದೆಲ್ಲ ಕೆಟ್ಟದಾಗೆ ಕಾಣುತ್ತೆ. ಸೊ ಅದರಿಂದ ನಾವು ಆಚೆ ಬರಬೇಕು. ಅದರಿಂದ ಆಚೆ ಬರ್ಬೇಕಂದ್ರೆ ಒಳ್ಳೆ ಜ್ಞಾನ ಇರಬೇಕು. ಇಂತಹ ಗ್ರಂಥಗಳು ಓದಬೇಕು, ಅಂತಹ ಗುರುಗಳಿಂದ ನಾವು ಕೇಳಬೇಕು. ಸೊ ಅವಾಗ ಒಳ್ಳೆ ಜ್ಞಾನದಿಂದ ನಾವೆಲ್ಲ ತಿಳ್ಕೊಂಡ್ಬಿಡ್ತೀವಿ. ಅವಾಗ ಚೆನ್ನಾಗಿರುತ್ತೆ. ಅಂತಹ ಗುಣಗಳು ನಮ್ಮಲ್ಲಿ ಬರುತ್ತೆ. ನಾವು ಅಭ್ಯಾಸ ಮಾಡ್ಬೋದು, ನೋಡ್ಬೋದು, ಪ್ರೀತಿಸ್ಬೋದು, ಸತ್ಯವಂತರಾಗಬಹುದು. ಅಂತರಂಗವಾಗಿ ಬಹಿರಂಗವಾಗಿ ಶುದ್ಧತೆ ಇರಬಹುದು. ಇದೆಲ್ಲ ತುಂಬಾ ಈಸಿ ಆಗುತ್ತೆ. ಇಲ್ಲ ಅಂದ್ರೆ ಇದೇ ರೀತಿ, ಯಾಕಂದ್ರೆ ನಾವು ನೋಡ್ತೀವಿ ಪ್ರಪಂಚ ಹೇಗಿದೆ, ಆಧುನಿಕ ಯುಗ ಹೇಗಿದೆ. ಪ್ರತಿಯೊಂದು ಹೆಜ್ಜೆಗೂ ಕಲ್ಮಶ ಪೂರಿತವಾಗಿ ತುಂಬ್ಕೊಂಡ್ಬಿಟ್ಟಿದೆ. ಅದು ಸಂಪರ್ಕ ಪಡಿಬೇಡಿ, ದೂರ ಆಗ್ಬೇಕು. ಸೊ ಯಾವಾಗ ನಾವು ಕಲ್ಮಶಪೂರಿತವಾಗ್ತೀವಿ? ಸಹವಾಸದಲ್ಲಿ, ಸಂಘದಲ್ಲಿ, ಸಂಘದೋಷ. ಸೊ ಪದೇ ಪದೇ ಅದರಿಂದ ನಾವು ಹುಷಾರಾಗಿ. ಯಾಕಂದ್ರೆ ಇದೇ ಇಂದ್ರಿಯ ನಿಗ್ರಹಣೆ ಅನ್ನೋದು. ದೃಷ್ಟಿ ನಿಗ್ರಹಣೆ, ವಾಕ್ ನಿಗ್ರಹಣೆ. ಆಮೇಲೆ ತಿನಿಸುಗಳನ್ನು ನಾವು ತಿಂತೀವಲ್ವ, ಏನೇನೋ ತಿನ್ನಬಾರ್ದು. ಯಾಕಂದ್ರೆ ಅವಾಗ ಇವೆಲ್ಲ ಎಫೆಕ್ಟ್ ಆಗುತ್ತೆ, ನಮ್ಮಲ್ಲಿ ಪ್ರಭಾವ ತೋರಿಸುತ್ತೆ. ಸೊ ಇದರಿಂದ ನಾವು ಆಚೆ ಬರಬೇಕು. ಓಕೆ, ಥ್ಯಾಂಕ್ ಯು. ಹರೇ ಕೃಷ್ಣ ಪ್ರಭುಸ್ ಮಾತಾಜೀಸ್. ಸೊ ಇಲ್ಲಿಗೆ ಮುಗಿಸ್ತೀನಿ. ಯಾಕಂದ್ರೆ ರಾಧಾಷ್ಟಮಿ ತುಂಬಾ ತಯಾರು ಮಾಡ್ಕೋಬೇಕು ನಾಳೆಗೆ. ಸೊ ದಯವಿಟ್ಟು ನೀವೆಲ್ಲ ಓದಿ, ದಯವಿಟ್ಟು ನಾಳೆ ಬನ್ನಿ. ರಾಧಾಷ್ಟಮಿ ದರ್ಶನ ಮಾಡಿ. ಈವ್ನಿಂಗ್ ಅಭಿಷೇಕ ಇರುತ್ತೆ.
ಅಭಿಷೇಕದಲ್ಲಿ ಭಾಗವಹಿಸಿ ರಾಧಾರಾಣಿ ಕೃಪೆಗೆ ಪಾತ್ರರಾಗಿ ಅವರನ್ನು ತೃಪ್ತಿಪಡಿಸಿದ್ರೆ ಭಗವಂತನ ಆಟೋಮೆಟಿಕ್ ಆಗಿ ತೃಪ್ತನಾಗ್ತಾನೆ, ಅವನ ಕರುಣೆ ನಮಗೆ ಸಿಕ್ಕುತ್ತೆ. ಸೊ ಹೇಗೆ ರಾಧಾರಾಣಿ ನಾವು ಅವರ ದಯವನ್ನು ಅವರ ಪ್ರೀತಿಯನ್ನು ಹೊಂದಿಸುವುದಂದ್ರೆ ಹೆಚ್ಚು ಹೆಚ್ಚಾಗಿ ನಾಳೆ ಜಪ ಮಾಡಿ, ಯಾರು 16 ಮಾಲೆ ಜಪ ಮಾಡ್ತಾ ಇಲ್ವೋ ಅವರೆಲ್ಲ ಜಪ ಮಾಡಿ, ಓದಿ, ಭಗವಂತನ ಬಗ್ಗೆ ದರ್ಶನ ಮಾಡಿ, ಸೊ ಭಾಗವಹಿಸಿ. ಖಂಡಿತ ರಾಧಾರಾಣಿ ಖುಷಿ ಆಗ್ಬಿಟ್ಲೆ, ಖುಷಿ ಆದ್ರೆ ಡೆಫಿನೆಟ್ಲಿ ಕೃಷ್ಣ ಆಟೋಮೆಟಿಕ್ ಆಗಿ ತೃಪ್ತನಾಗ್ತಾನೆ. ಯಾಕಂದ್ರೆ ಕೃಷ್ಣ ರಾಧಾರಾಣಿ ಆಸ್ತಿ. ಯಾಕೆ ರಾಧಾರಾಣಿ ಅಂತಹ ಭಕ್ತಿ ಯಾರಿಗೂ ಇಲ್ಲ, ಅದಕ್ಕೆ ಅವಳ ಆಸ್ತಿ. ಸೊ ನಾವು ಅವನನ್ನು ಪಡಿಬೇಕು ಅಂದ್ರೆ, ಅವನನ್ನು ಕೃಪೆಗೂ ನಾವು ಪಾತ್ರರಾಗ್ಬೇಕಂದ್ರೆ ರಾಧಾರಾಣಿಯನ್ನು ಪ್ರೀತಿಸ್ಬೇಕು. ರಾಧಾರಾಣಿ ದಯಕ್ಕೆ ನಾವು ಕೃಪರಾಗ್ಬೇಕು. ಹೇಗೆ ಅವ್ರನ್ನ ಕೃಪಾ ಪಡೆಯೋದಂದ್ರೆ ಇದೆಲ್ಲ ನಾವು ಪಾಲನೆ ಮಾಡ್ಬೇಕು, ಇದೆಲ್ಲ ಓದಬೇಕು, ಅವ್ರ ಸೇವೆ ಮಾಡ್ಬೇಕು. ಅವ್ರ ಸೇವೆ ಹೇಗೆ? ರಾಧಾರಾಣಿ ಕೃಷ್ಣನ್ ಜಪ ಮಾಡಿ, ಅಷ್ಟೇ ಇಂಟರ್ ಕನೆಕ್ಷನ್. ಸೊ ಇದು ಮಾಡೋದ್ರಿಂದ ನಮ್ಗೆ ಖಂಡಿತ ಭಗವಂತ ರಾಧಾರಾಣಿ ಕೃಪೆ ಇರುತ್ತೆ, ಕೃಷ್ಣನ ಕೃಪೆ ಇರುತ್ತೆ, ಪ್ರಭುಪಾದ್ರ ಕೃಪೆ ಇರುತ್ತೆ, ಆಲ್ ವೈಷ್ಣವಾಸ್ ಕೃಪೆ ಇರುತ್ತೆ. ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ಪ್ರಭುಪಾದ್ ಕಿ ಜಯ, ಶ್ರೀಲ ಪ್ರಭುಪಾದ್ ಕಿ ಜಯ. ಥ್ಯಾಂಕ್ ಯು ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ.